ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಹರೀಶ್. ನೀವು ನೋಡ್ತಿರೋದು ಗ್ರಾಸ್ ಲ್ಯಾಂಡ್ಸು. ಇದು ಬಂದು ಅಗ್ರಿಬೊಮ್ಮನಹಳ್ಳಿಲಿ ಇನ್ಸ್ಟಾಲ್ ಮಾಡಿರೋದು. ಒಂದು 13 ರೋಲ್ ಇನ್ಸ್ಟಾಲ್ ಮಾಡಿದ್ದಾರೆ. ಅವರು ಮೇಯ್ನ್ ಪ್ರಾಬ್ಲಮ್ಮು ಕಾಡು ಹಂದಿಗಳು ಬಂದು ಅವ್ರ ಬೆಳೆನ ಹಾಳು ಮಾಡ್ತಿತ್ತು ಅಂತ ಅವರು ಮೆಕ್ಕೆಜೋಳ ಹಾಕಿದರು. ಸೊ ಇಮಿಡಿಯೇಟಾಗಿ ಗ್ರಾಸ್ ಲ್ಯಾಂಡ್ ಫೆನ್ಸಿಂಗ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇವರು ತುಂಬ ಕಡಿಮೆ ವೆಚ್ಚದಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದನ್ನು ಬೇಕಾದ್ರೆ ನೀವು ಬೇರೆ ಕಡೆ ತೊಗೊಂಡೋಗಿ ರೀಪ್ಲೇಸ್ ಕೂಡ ಮಾಡ್ಬೋದು. ಎರಡನೇದು ನಿಮ್ಗೆ ಇದೇ ಸ್ಪಾಟಲ್ಲಿ ಬೇಕು ಅಂತಂದರೆ, ಇನ್ ಫ್ಯೂಚರ್ ಒಂದು 20 ವರ್ಷಕ್ಕೆ ಬರಬೇಕು ಅಂತಂದರೆ ನೀವು ಆ್ಯಂಗ್ಲರ್ 20 ಫೀಟ್ಗೆ ಒಂದು ಆ್ಯಂಗ್ಲರ್ ಹಾಕ್ಕೊಂಡು ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇದು ತುಂಬ ಕಾಸ್ಟ್ ಎಫೆಕ್ಟಿವ್. ನಾನು ನಿಮ್ಗೆ ಹೇಳೋದು ಇಷ್ಟೇ, ನಿಮ್ಮ ಜಮೀನಿಗೆ ತುಂಬ ಅನವಶ್ಯಕವಾಗಿ ಏನೇನೋ ಮಾಡಿಸಿ ಫೆನ್ಸ್ ಮಾಡಿಸಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದರ ನಿಮ್ಮ ಅವಶ್ಯಕತೆ ಏನಿದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಮಾತ್ರ ಫುಲ್ಫಿಲ್ ಮಾಡೋಕ್ಕೆ ನೋಡ್ಕೊಳ್ಳಿ ಅಷ್ಟೇ. ನೀವು ಒಂದು ಸರಿ ಹಾಕಿದ ಬಂಡವಾಳ ಮತ್ತೆ ವಾಪಸ್ ಬರೋಲ್ಲ. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಇದನ್ನೇ ನೀವು ಬೇರೆ ಕಡೆ ಯೂಸ್ ಮಾಡ್ಕೊಳ್ಳಿ. ಫೆನ್ಸಿಗೆ ಇಷ್ಟು ಸಾಕು. ನಿಮ್ಗೇನು ಬೇರೆ ಪ್ರಾಣಿಗಳು ಬರಬಾರ್ದು, ಮನುಷ್ಯರು ಯಾರು ಒಳಗಡೆ ಎಗರಬಾರ್ದು, ಆ ಥರ ಮಾಡ್ಕೊಳ್ಳಿ. ಇವರು ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿ ಬರೀ ಮರಗಳನ್ನೇ ನೆಟ್ಟು ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇವ್ರ ರಿಕ್ವೈರ್ಮೆಂಟ್ ನಾನು ಆಗಲೇ ಹೇಳ್ದಂಗೆ ಕಾಡಂದಿಗಳ ಹಾವಳಿಯಿಂದ ತಪ್ಪಿಸ್ಕೊಳ್ಳೋದು. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಒಂದು ರೋಲು 5 ಅಡಿ ಹೈಟ್ ಇರುತ್ತೆ, 50 ಅಡಿ ಲೆಂತ್ ಇರುತ್ತೆ. ನಾವು ಅದನ್ನೇ ಸಜೆಸ್ಟ್ ಮಾಡೋದು. ದಯವಿಟ್ಟು ಅನವಶ್ಯಕವಾಗಿ ಕಾಲ್ ಮಾಡಿ. ನಮ್ಮದು ನಿಮ್ಮದು ಇಬ್ಬರದು ಟೈಮ್ ವೇಸ್ಟ್ ಮಾಡಬೇಡಿ. ಏನಾದರೂ ಇದ್ದರೆ ಮೆಸೇಜ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.